ಪದಪಯಣ ಗಾನ ಸಿಂಚನ. ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ನಮ್ಮ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವಂತಹ ಸಮಯ. ತ್ರಿವಳಿ ರತ್ನಗಳಿಗೆ ಸ್ವಾಗತ ಸುಸ್ವಾಗತ. ಕೋಲು ಮಂಡೆ ಜಂಗಮ ದೇವರು, ಈ ಹಾಡಂತೂ ನಾವು ಸಣ್ಣ ವಯಸ್ಸಿಂದ ಕೇಳ್ಕೊಂಡೇ ಬಂದಿದ್ದೀವಿ. ಈ ಒಂದು ಪಾಪ್ಯುಲರ್ ಹಾಡನ್ನು ವೇದಿಕೆ ಮೇಲೆ ತರ್ತಾ ಇದ್ದಾರೆ ನಮ್ಮ ಟಂಗ್ ಟ್ವಿಸ್ಟರ್ ಗಿರೀಶ್ ಆನ್ ಸ್ಟೇಜ್ ಪ್ಲೀಸ್. ಮಾತ್ಮಲಯ ಕೋಲು ಮಂಡೆ ಜಂಗುಮ ದೇವರು ಕುರ್ವೆ ಕ್ವಾರಣ್ಯಕ್ಕೆ ದಯ ಮಾಡವ್ರೆ. ಕ್ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ. ಕ್ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ. ಕೊಡುವಾಗ್ಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ. ಅವನು ಒಲಿದರೆ ಕೊನರು ಕೊರಡಿ ಬಂಗಾರ ಬಾಳವ್ವ. ಅಕ್ರೆ ಮಾತಾಡಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ. ಕ್ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ. ಕ್ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ. ತಾಯಿ ಅಂದ್ರೆ ತಾಯಿ ಆಗ್ಬೇಕಾಗಿಲ್ಲ ತಾಯಿ. ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ. ಭಿಕ್ಷೆ ನೀಡಿದ್ರೆ ಬಾಳ್ ಬಂಗಾರ ತಾಯಿ. ಬೈದುಡಿದ್ರೆ ಬಾಳು ಭೂತ್ ಕುಂಬಳಕಾಯಿ ಎಂದವನೇ ಮಾದೇವ. ಕ್ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ. ಕ್ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ. ಹುಡುಗಿ ಅಂದ್ರೆ ಚಿಕ್ಕ ಹುಡುಗಿ ಅಲ್ಲ ತಾಯಿ. ಕಂಕಣ ಭಾಗ್ಯ ಬರೋ ಕನ್ಯಾಮಣಿ ತಾಯಿ. ಭಿಕ್ಷೆ ನೀಡಿದ್ರೆ ಸಿರಿ ಸಿಂಗಾರ ತಾಯಿ. ಬೈದುಡಿದ್ರೆ ನಿನ್ ಬಾಳು ಬೆಂಡೆಕಾಯಿ ಎಂದವನೇ ಮಾದೇವ. ಕ್ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ. ಕ್ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ. ಶುಭವಾಗುತ್ತೈತಮ್ಮೋ ಶುಭವಾಗುತ್ತೈತಮ್ಮೋ. ಹೆತ್ತೋರ ಪುಣ್ಯವು ಗುಟ್ಟಾಗಿ ಬಂತಮ್ಮೋ. ಮುತ್ತಂತ ಭಾಗ್ಯವ ಬಾಗಿಲಿಗೆ ತಂತಮ್ಮೋ. ದೇವರ ಗುಡ್ಡ ಬಂದು ಭಕ್ತಿಯಿಂದ ಶಿವನ ನೆನೆದು ಹಾಡಿ ಅಲಲ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 ಲ
ಅಲಲ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 ಲล. ಬನವು ಶರಣೆಂದಾವೋ ಕಾದೋರ್ಗೆ ಕಾಣ್ತಾನೋ ಕಂಡೋರ್ಗೆ ನೀಡ್ತಾನೋ ಮುಂಗಾರ ಮಳೆ ಬರಲು ಸೋಗೆಯೋ ಕುಣಿದಾವೋ ಮಾಯಾರಿ ನೆಲದೊಡಲ ಕಣಕಣವು ಮಣಿದಾವೋ ಕೋಡ್ಗಲ್ಲ ಗುಡ್ಡೆ ಮ್ಯಾಗೆ ಮಹಾದೇವ ಬಂದೇ ಬರ್ತಾನಮ್ಮೋ ಅಲಲ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 ಲಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣೆಂದಾವೋ ಬನವು ಶರಣೆಂದಾವೋ ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣೆಂದಾವೋ ಬನವು ಶರಣೆಂದಾವೋ ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣೆಂದಾವೋ ಬನವು ಶರಣೆಂದಾವೋ ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣೆಂದಾವೋ ಬನವು ಶರಣೆಂದಾವೋ ಅರ್ಚನಾ ಮ್ಯಾಮ್, ವಾಟ್ ಅ ಸರ್ಪ್ರೈಸ್. ಹೇಳಿ ಮ್ಯಾಮ್. ಗಿರೀಶ, ಹಾಂ ಮ್ಯಾಮ್. ಆಯ್ತಾ ಕುಸ್ತಿ ಮಲ್ಲಯುದ್ಧ? ಹೇಗೆ ಅನ್ನಿಸ್ತಪ್ಪ ನಿಂಗೆ ಇವತ್ತು ಈ ಹಾಡನ್ನು ಹಾಡ್ಬಿಟ್ಟು? ಖುಷಿ ಆಗ್ತಾಯಿದೆ. ಖುಷಿ ಆಗ್ತಿದೆಯಾ?
ನಮಗೆ ಎಷ್ಟು ಖುಷಿ ಆಯಿತು ಅಂದರೆ ಹೀಗೆ ನನಗೇನು ಆಸೆ ಅಂದರೆ ಪ್ರತಿಯೊಬ್ಬರು ಬಂದು ಹಾಡಿದಾಗಲೂ ನಾನು ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಬೇಕು, ಆ ಥರ ಎಲ್ಲರೂ ಹಾಡಬೇಕು ಅಂತ ನನಗೆ ಆಸೆ. ಏನಪ್ಪ ಸಂಚಿಕೆಯಿಂದ ಸಂಚಿಕೆಗೆ ನಿನ್ನ ಬೆಳವಣಿಗೆ ಅದ್ಭುತ ಕಣಪ್ಪ. ಇದರಲ್ಲಿ ತಾಳ ಬದಲಾವಣೆ ಆಗುತ್ತೆ. ಆಮೇಲೆ ನಾನು ಮನೋಹರ್ ಸರ್ ಅವರಿಗೆ, ಎಲ್ ಎನ್ ಶಾಸ್ತ್ರಿ ಅವರಿಗೆ ಇಬ್ಬರಿಗೂ ಒಂದು ಜೋರಾದ ಚಪ್ಪಾಳೆ ಬರಬೇಕು, ಬಹಳ ನೆನೆಸ್ಕೊಳ್ತೀನಿ. ಎಲ್ ಎನ್ ಶಾಸ್ತ್ರಿ ಅವರು ಎಂಥ ಅದ್ಭುತ ಗಾಯಕರು. ಪಾಪ ಬಹಳ 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 ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನು ಬಿಟ್ಟು ಅಗಲ್ಬಿಟ್ರು. ಅವರ ಕಾಂಪೋಸಿಷನ್ಸ್ ಹೇಗಿರುತ್ತೆ ಕೇಳಿದ್ದೀರಾ? ಎಷ್ಟು ಕಷ್ಟಕರವಾಗಿರುತ್ತೆ ಗೊತ್ತಾ ಹಾಡಲಿಕ್ಕೆ. ಬಹಳಷ್ಟು ಸಿನಿಮಾಗಳಲ್ಲಿ ನಾನು ಹಾಡಿದ್ದೀನಿ ಅವರ ಕಾಂಪೋಸಿಷನ್ಸ್ನ. ಎಂಥ ಒಳ್ಳೊಳ್ಳೆ ಹಾಡುಗಳನ್ನು ನನಗೆ ಕೊಟ್ಟಿದ್ದಾರೆ. ತುಂಬ ಮಿಸ್ ಮಾಡ್ಕೋತೀನಿ ಅವರನ್ನು. ಅವ್ರನ್ನ ನೆನಪು ಮಾಡಿಕೊಟ್ಟೆ ನೀನು. ಅವರನ್ನು ಗಾನಸಿಂಚನ ವೇದಿಕೆ ಮೇಲೆ ಕರ್ಕೊಂಡು ಬಂದು, ಆಮೇಲೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೋಹರ್ ಸರ್ ಅವರನ್ನು ವೇದಿಕೆ ಮೇಲೆ ಕರ್ಕೊಂಡು ಬಂದು. ಮನೋಹರ್ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಅಂಥ ಸಿಂಪಲ್ ಡೌನ್ ಟು ಅರ್ತ್ ಮನುಷ್ಯನ ನಾನು ಎಲ್ಲೂ ನೋಡಲಿಲ್ಲ. ಅವರಿಗೆ ಯಾರಿಂದ ಏನೂ ಪ್ರತಿಫಲಾಪೇಕ್ಷೆ ಇಲ್ಲ. ಆಮೇಲೆ ಅವರದ್ದು ಒಂದು ವಿಶೇಷ ಉಂಟು. ಅವರಿಗೆ ಪಾಪ ಅದು ಎಷ್ಟೋ ಅವಾರ್ಡ್ಗಳು ಬಂದಿದ್ದಾವೋ ನನಗೆ ಗೊತ್ತಿಲ್ಲ. ಆದರೆ ಅವರಿಗೆ ಯಾವ್ಯಾವ ಗಾಯಕರು ಹಾಡಿದ್ದಾರೆ ಅವರೆಲ್ಲರಿಗೂ ಸ್ಟೇಟ್ ಅವಾರ್ಡ್ ಬಂದಿದೆ, ಇನ್ಕ್ಲೂಡಿಂಗ್ ಮೀ. ನಾನು ಇಷ್ಟು ವರ್ಷ ಹಾಡಿದ್ದು ಒಂದು ಕಡೆ ಆದರೆ, ಅವರ ಚಿತ್ರದಲ್ಲಿ ಬರ್ಗೂರು ರಾಮಚಂದ್ರಪ್ಪನವರ ಒಂದು ಮೂವಿಯಲ್ಲಿ ಅವರ ಸಂಗೀತ ನಿರ್ದೇಶನದ ಹಾಡಿದ ಹಾಡಿಗೆ 29 ವರ್ಷಗಳ ನಂತರ, ನಾನು ಹಾಡಲಿಕ್ಕೆ ಶುರು ಮಾಡಿ 29 ವರ್ಷಗಳ ನಂತರ ನಂಗೆ ಸ್ಟೇಟ್ ಅವಾರ್ಡ್ ಬಂತು. ಸೊ ಅವರಿಗೆಲ್ಲ ಒಂದು ಲಕ್ಕಿ ಮ್ಯಾಸ್ಕಾಟ್ ಅಂತ ನಾವೆಲ್ಲ ಹೇಳ್ತೀವಿ. ಯಾವ್ಯಾವ ಸಿಂಗರ್ಸ್ ಅವ್ರಿಗೆ ಹಾಡ್ತಾರೆ ಅವರಿಗೆ ಅವಾರ್ಡ್ ಕಟ್ಟಿಟ್ಟಿದ್ದು. ಸೊ ಅವರನ್ನು ದೇವ್ರು ಚೆನ್ನಾಗಿಟ್ಟಿರಲಿ. ಪರ್ಫೆಕ್ಟಪ್ಪ, ಪರ್ಫೆಕ್ಟ್ ಸಿಂಗಿಂಗು. ನೀನು ಇನ್ನೊಂಚೂರು ಶ್ರುತಿ ಜಾಸ್ತಿ ಮಾಡ್ಕೊಂಡು ಹಾಡ್ಬೋದಿತ್ತು ಅನ್ನೋದು ಒಂದೇ ನನ್ನ ಅನಿಸಿಕೆ. ಬಟ್ ಇದರಲ್ಲೂ ನಿನಗೇನು ಎಲ್ಲೋ ಲೋವರ್ ನೋಟ್ಸಿಗೆ ಹೋಗ್ಲಿಕ್ಕೆ ಏನೋ ಕಷ್ಟಪಡ್ತಾ ಇದ್ದಿ ಅಂತಲ್ಲ. ಇದರಲ್ಲಿ ತುಂಬ ಹೈ ಏನು ಹೋಗಲ್ಲ ನೋಟ್ಸು. ಹಾಗಾಗಿ ಇನ್ನೊಂದು ಮನೆ ಜಾಸ್ತಿ ಮಾಡ್ಕೊಂಡು ಹಾಡಬಹುದಾಗಿತ್ತು ಅಂತ ಒಂದು ಪ್ರಯತ್ನ ಮಾಡೋಣ ಅಲ್ವಾ? ಆ್ಯಂಡ್ ನಿಂದಿನ್ನೂ ಎಳೆ ಧ್ವನಿ ಅಲ್ವಾ? ಹಾಡು ಟ್ರೈ ಮಾಡು ನೋಡೋಣ. ಶುಭವಾಗುತ್ತೈತಮ್ಮೋ ಶುಭವಾಗುತ್ತೈತಮ್ಮೋ ಹೆತ್ತೋರ ಪುಣ್ಯವು ಗುಟ್ಟಾಗಿ ಬಂತಮ್ಮೋ, ಮುತ್ತಂತ ಭಾಗ್ಯವ ಬಾಗಿಲಿಗೆ ತಂತಮ್ಮೋ. ದೇವರ ಗುಡ್ಡ ಬಂದು ಭಕ್ತಿಯಿಂದ ಶಿವನ ನೆನೆದು ಹಾಡು. ಅಲಲ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 ಲ
ಅಲಲ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 ล. ಬನವು ಶರಣೆಂದಾವೋ. ಇಷ್ಟೇ ಹೋಗೋದು ಅಲ್ವಾ? ನೋಡಿ ಎಷ್ಟು ಬ್ರೈಟಾಗಿ ಕೇಳಿಸ್ತು ಇದು. ಎಷ್ಟು ಸಲ ಹೇಳ್ಬೇಕು ನಿಮ್ಗಳಿಗೆ? ಇನ್ನೂ ಹೆಚ್ಚು ಶ್ರುತಿಯಲ್ಲಿ ಹಾಡೋಕ್ಕೆ ನಿಮಗೆ ಆಗ್ತಾಯಿದ್ರೆ ಹಾಡಿ ತಗೊಂಡು ಅಲ್ವಾ? ಏನಿಲ್ಲ, ನೀನು ಅದ್ಭುತವಾಗೇ ಹಾಡ್ದು, ಇನ್ನೂ ಒಂದು 10% ಅದ್ಭುತವಾಗಿ ಬರ್ತಿತ್ತಲ್ಲ ಅಂತ ಅಷ್ಟೇ. ಸ್ವಲ್ಪ ದುರಾಸೆ ಅಲ್ವಾ? ತುಂಬ ಚೆನ್ನಾಗಿ ಹಾಡ್ದಿಯಪ್ಪ. ಈಗ ಹಾಡಿಂದೆಲ್ಲ ಬದಿಗಿಟ್ಟು ಇದನ್ನು ಈ ವೇದಿಕೆಯಲ್ಲಿ ಹೇಳಬಹುದಾ ಇಲ್ಲಿ ಕೂತ್ಕೊಂಡು ಇಲ್ವಾ ಗೊತ್ತಿಲ್ಲ, ಸ್ವಲ್ಪ ಸೀರಿಯಸ್ ವಿಷಯ. ನೀನು ಹಿಂದೊಂದ್ಸಲಿ ನಮ್ಮ ಜೊತೆ ಹಾಗೆ ಕ್ಯಾಶುವಲಾಗಿ ಮಾತಾಡುವಾಗ ನೀನು ಈ ವೇದಿಕೆಗೆ ಬಂದು ಹಾಡುವ ವಿಚಾರ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ದೆ ಅಲ್ವಾ? ಯಾರಿಗೂ ಹೇಳಿಲ್ಲ ನೀನು ಅಂತ. ನಿನ್ನ ಕಾಲೇಜಿನ ಯಾರೋ ಒಬ್ಬರು, ಬಹುಶಃ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತಿದೆಯೋ ನಿನಗೆ, ಏನಾಗ್ತಿದೆ ನನಗೆ ಗೊತ್ತಿಲ್ಲ,
ಅಥವಾ ಅವರಿಗೆ ಏನಾದರೂ ನಿನ್ನ ಮೇಲೆ ಪರ್ಸ್ನಲ್ ಏನಾದರೂ ಇರಬಹುದಾ, ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ಯೋಚನೆ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ ಈಗ. ನಿಮ್ಮ ಕಾಲೇಜಲ್ಲೆಲ್ಲ ಸ್ವಲ್ಪ ಮಾತಾಡ್ತಾ ಇದ್ದಾರೆ ಆ್ಯಂಡ್ ಇದರ ಬಗ್ಗೆ ಅಪಸ್ವರ ಬರ್ತಾ ಇದೆ, ಕೆಲವರಿಂದ ಅಪಸ್ವರ ಬರ್ತಾ ಇದೆ ಅನ್ನೋದು ನನ್ನ ಕಿವಿಗೆ ಬಂದು ಮುಟ್ಟಿತು. ಸೊ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಯಾರು ಮಾತಾಡಬೇಕು, ನಿನ್ನ ಮನೇಲಿ ಯಾರಿಗೂ ನೀ ಹೇಳಿಲ್ಲ ಈ ವಿಷಯ ಇಲ್ಲಿ ಬಂದಿರೋದು. ಈ ಥರ ಕಾಲೇಜಲ್ಲಿ ಎಲ್ಲರಿಗೂ ಹೇಳಿದ್ದೀನಿ, ಪ್ರಿನ್ಸಿಪಲ್, ಮ್ಯಾನೇಜ್ಮೆಂಟ್ ಹೇಳಿರಬಹುದು. ಹೊಸ್ತರಲ್ಲೆಲ್ಲ ಚೆನ್ನಾಗಿರುತ್ತಪ್ಪ, ಹೊಸ್ತರಲ್ಲಿ ಯಾವಾಗಲೂ ಚೆನ್ನಾಗಿರುತ್ತೆ. ಆದರೆ ದಿನ ಕಳೆದಂಗೆ ಒಬ್ಬರು ಅಪಸ್ವರ ಎತ್ತಿದರೆ ಅಥವಾ ಒಬ್ಬರಿಗೆ ನೀನೇನೋ ಒಂದು ಸಾಧನೆ ಮಾಡ್ತಾ ಇದೆಯಾ ಅನ್ನೋದು ಸಹಿಸೋಕ್ಕಾಗ್ದಿರೋರು ಒಬ್ಬರಿದ್ರೆ ಸಾಕು, ಅವರೆಲ್ಲರ ಮನಸ್ಸಿನಲ್ಲೂ ವಿಷ ಬಿತ್ತೋದಕ್ಕೆ ಸಾಕಾಗುತ್ತೆ. ಈ ಥರದ ನೀನು ಕಾಲೇಜಲ್ಲಿ ಅಪಸ್ವರಗಳು ಎತ್ತಿದಾಗ ಆ್ಯಕ್ಚುಲಿ ಮನೆಯಿಂದ ಯಾರಾದರೂ ಹೋಗಿ ಮಾತಾಡಿ ಸಾರ್ಟ್ ಮಾಡೋ ಥರದ್ದು ನಡಿಬಹುದು. ಆದರೆ ನಿನ್ನ ಮನೇಲಿ ನೀ ಯಾರಿಗೂ ಹೇಳಿಲ್ಲ. ಸೊ ನಿನ್ನ ಕಾಲೇಜಿಂದ ಒಬ್ಬರು ಮಾತಾಡಲಿಕ್ಕೆ ಬಂದಿದ್ದಾರೆ. ಅದನ್ನೇನು ಆಫ್ ಕ್ಯಾಮ್ರಾ ಮಾತಾಡಿ ಸಾರ್ಟ್ ಮಾಡ್ಕೊಳ್ಳೋದಾ, ಹೇಗೆ, ಯಾರು ಮಾತಾಡಬೇಕು? ಬಿಕಾಸ್ ನಾವು ಮಾತಾಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಸೊ ಅವರನ್ನು ಕರೆಸಿದ್ರೆ ಇಲ್ಲೇ ಮಾತಾಡಿ ಏನು ಅದರ ರಿಸಲ್ಟ್ ಏನಾಗಬಹುದು ಅನ್ನೋದನ್ನು ನಾವು ನೋಡ್ಬಿಡ್ಬೋದು. ಪಾಪ ಈ ಹುಡುಗಂಗೆ ತೊಂದರೆ ಆಗಬಾರ್ದು, ಅಷ್ಟು ಅದ್ಭುತವಾಗಿ ಹಾಡ್ತಾ ಇದ್ದಾನೆ ಅವನು. ಸೊ ಹೇಳು ಅಂತ ಹೇಳಿದ್ವಲ್ಲಪ್ಪ, ಮನೇಲಿ ಹೇಳ್ಬಿಡು ಅಂತ ಮಾತಾಡಿದ್ವಿ ನಾವು. ಹೇಳಿದ್ವಿ ಈ ಥರದ ವಿಷಯ ಯಾವತ್ತೂ ಮನೆಯವರಿಂದ ಮುಚ್ಚಿಡಬಾರ್ದು, ಅದಕ್ಕೆ ಹೇಳೋದು. ಯಾಕಂದರೆ ನಮಗೆ ತೊಂದರೆ ಬಂದಾಗ ಬರೋದೇ ಮನೆಯವರು. ಸೊ ಅವರನ್ನು ಕರೆಸಿದ್ರೆ ಮಾತಾಡ್ಬಿಟ್ಟು ಸಾರ್ಟ್ ಮಾಡ್ಕೊಂಬಿಡೋಣ. One, two, three, four. Feel the rhythm, free your mind, check the baby. Come on, bakra, bakra. Jovya ke marti, jovya ke marti, sumya ke marti, nakra, bye bidele, bakra, bakra, bakra. ಇವ್ರು ಯಾರು ಅಂತ ನೀನೇ ಹೇಳ್ಬಿಡು. ಜ್ಯೇಷ್ಠ ಬ್ರದರ್, ಅವ್ರ ಹೆಸರು ಹೇಳು. ಹರೀಶ್ ಅಂತ. ಹರೀಶ್ ಅವರೇ, ನಿಮಗೆ ಗಾನಸಿಂಚನ ವೇದಿಕೆಗೆ ಸುಸ್ವಾಗತ. ಸೊ ಹೇಗನ್ನಿಸ್ತು ಸರ್ಪ್ರೈಸು? ಕಾಲೇಜ್ ಏನಾಯ್ತು ಅಂತ ಗಾಬರಿ ಆಗೋಗ್ಬಿಟ್ಟಿತ್ತು. ಗಾಬರಿ ಮಾಡಿಸ್ಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದ್ದು. ಇಂಟರ್ನಲ್ಸ್ ವಿಷಯ ಎಲ್ಲ. ಹರೀಶ್ ಅವರೇ, ಹಾಂ ಮೇಡಮ್. ಏನು ಹೇಳಿ ಇವನು ಹೋಗ್ತಿದ್ದ ದಿನ ಮನೇಲಿ? ಅಂದರೆ ಕಾಲೇಜಿಂದ ಎಲ್ಲೋ ಒಂದು ಕಡೆ ಸೆಲೆಕ್ಟ್ ಆಗಿದ್ದೀನಿ, ಹೋಗ್ತಿದ್ದೀನಿ ಅಂತ ಹೇಳಿದ್ದ. ಓಕೆ. ಬಟ್ ನಾವು ನಮ್ಮ ವರ್ಕ್ ಪ್ರೆಷರ್ಗಳಲ್ಲಿ ಮನೆಯವ್ರದ್ದು ಕೆಲಸ ನಾವೇನು ಅಷ್ಟು ಇದು ಮಾಡ್ತಿರ್ಲಿಲ್ಲ. ಬಟ್ ಅವನೇನು ಹೇಳ್ಕೊತಿರ್ಲಿಲ್ಲ. ನಾನು 12 ಹೋದರೆ ಕೆಲಸಕ್ಕೆ ಬರೋದು 11 ಆಗುತ್ತೆ. ನಾನು ಹೋಗೋಕ್ಕಿಂತ, ನಾನು ಎದ್ದೇಳೋಕ್ಕಿಂತ ಮುಂಚೆ ಅವನು ಎದ್ಬಿಟ್ಟಿರ್ತಾನೆ, ಹೋಗಿರ್ತಾನೆ. ಮನೆಗೆ ಬರೋ ಅಷ್ಟರಲ್ಲಿ ಆಗಲೇ ಮನ್ಗಿರ್ತಾನೆ. ಸೊ ಕಮ್ಯುನಿಕೇಷನ್ ಗ್ಯಾಪ್ ಆಗಿಬಿಟ್ಟಿದೆ. ಹಾಂ. ಸೊ ಇವಾಗ ನಿಮ್ಮ ತಂದೆ ತಾಯಿಗೂ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಇವಾಗ ಗೊತ್ತಾಗಿದೆ ಮೇಡಮ್. ಹೇಗೆ ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಅವನ ಬಗ್ಗೆ? ಅವನು ಸಂಚಿಕೆಯಿಂದ ಸಂಚಿಕೆಗೆ ಎಷ್ಟು ಅದ್ಭುತವಾಗಿ ಹಾಡ್ತಿದ್ದಾನೆ. ನಮಗೆ ಒಂದು ಈ ವಿಷಯನೇ ಗೊತ್ತಿಲ್ಲ ಮೇಡಮ್. ಈಗ ಗೊತ್ತಾದ್ಮೇಲೆ ಅದೇನೇ ಅಂದರೆ ಅವ್ರೊಂದು ಪ್ರೌಡ್ ಫೀಲ್ ಆಗುತ್ತೆ ಮ್ಯಾಮ್. ಯಾಕಂದರೆ ಎಷ್ಟೋ ವೇದಿಕೆ ಎತ್ತಿದ್ದೀನಿ, ಕಾಲೇಜಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಇತ್ತು, ಹೋಗ್ತಾ ಇದ್ದೆ ಬರ್ತಾ ಇದ್ದೆ. ಬಟ್ ನಮ್ಮದು ಅಂತ ಪರ್ಸ್ನಲ್ ಯಾವುದೂ ಇರಲಿಲ್ಲ. ಸೊ ಇವಾಗ ಒಂದು ಖುಷಿ. ಸೊ ನೀವು ಅವನನ್ನು ಕಲೆಯ ಕ್ಷೇತ್ರದಲ್ಲಿ ಹೋಗಲಿಕ್ಕೆ ಮನೆಯವರೆಲ್ಲ ಪ್ರೋತ್ಸಾಹ ಮಾಡ್ತೀರಾ ಮುಂದೆ ಕೂಡ? ಖಂಡಿತ. ನಾನು ತುಂಬ ಕಡೆ ವಿಚಾರಿಸಿದೆ, ಮಾಡಿದೆ, ಬಟ್ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಇದಕ್ಕೆ ಯಾರು ರೈಟ್ ಯಾರು ರಾಂಗ್ ಅಂತ ಗೊತ್ತಿಲ್ಲ. ಅವನ ಕಲೆ ಇದೆ ಅಂತ ಗೊತ್ತಿತ್ತು, ಬಟ್ ಅವನ ಕಲೆನ ಹೆಂಗೆ ಇದು ಮಾಡ್ತಾನೆ ಒಂದು ಮನಸ್ಸಲ್ಲಿ ಒಂದು ಭಯ ಇತ್ತು ಇದುವರೆಗೂ. ಬಟ್ ಇವತ್ತು ಆ ಭಯ ಹೋಯ್ತು ಮೇಡಮ್. ವೆರಿ ಗುಡ್. ಸೊ ಇವತ್ತು ಇವನು ಹಾಡಿದ್ದು ನೀವು ಕೇಳಿದ್ರಿ? ಖಂಡಿತ. ಖುಷಿ ಇದೆಯಾ? ಖುಷಿ ಇದೆ ಮ್ಯಾಮ್, ತುಂಬ ಖುಷಿ ಆಗ್ತಾಯಿದೆ. ವೆರಿ ನೈಸ್. ಸೊ ಇವನ ಬೆಳವಣಿಗೆ ಅದ್ಭುತ, ನಾವು ನೋಡ್ತಾ ಇದ್ದೀವಲ್ಲ. ಹೌದು ಮೇಡಮ್, ಅದ್ಭುತವಾದ ಬೆಳವಣಿಗೆ. ಹೌದು. ಅವನು ಈಗ ನಮ್ಮ ಹತ್ರ ಆ್ಯಕ್ಚುಲಿ ಕರೆಕ್ಷನ್ ಹೇಳೋಕ್ಕೆ ಏನೂ ಉಳಿದೇ ಇಲ್ಲ ಅವನಿಗೆ. ಇದನ್ನು ಸರಿ ಮಾಡ್ಕೊ, ಅದನ್ನು ಸರಿ ಮಾಡ್ಕೊ ಅಂತ ಏನು ಹೇಳೋದಕ್ಕೆ ನಮ್ಗೆ ಅವನ ಅವಕಾಶನೇ ಕೊಟ್ಟಿಲ್ಲ. ಸೊ ಅಂಥ ಒಂದು ಕ್ವಿಕ್ ಲರ್ನರ್ ಅವನು. ಗ್ರಾಸ್ಪಿಂಗ್ ಪವರ್ ಸಿಕ್ಕಾಪಟ್ಟೆ ಇದೆ ಅವನಿಗೆ. ಆ್ಯಂಡ್ ಅವನ ಶ್ರದ್ಧೆ ಇದೆಯಲ್ಲ, ಆ ಡೆಡಿಕೇಶನ್ನು, ಅವನ ಶ್ರದ್ಧೆ
ಅದು ನಿಜವಾಗ್ಲೂ ಬೇರೆ ಲೆವೆಲಲ್ಲಿದೆ ಅದು. ಸೊ ಅವನು ಸಂಚಿಕೆಯಿಂದ ಸಂಚಿಕೆಗೆ ನಮಗೆ ಸರ್ಪ್ರೈಸ್ ಕೊಡ್ತಾನೆ ಇರ್ತಾನೆ. ಸೊ ನಾವು ಅಂದ್ಕೊಂಡು ಇವತ್ತು ಅವನಿಗೆ ಯಾಕೆ ಒಂದು ಸರ್ಪ್ರೈಸು, ಹಾಗೆ ಒಂದು ಸ್ವಲ್ಪ ಒಂದು ಪಟಾಕಿ ಹಚ್ಚಿ ಫಸ್ಟು ಆಮೇಲೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಈ ಅವನ ಬೆಳವಣಿಗೆಗೆ ಮುಂದೆಯೂ ಕೂಡ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಖಂಡಿತ ನಮ್ಮ ಮನೆಯಿಂದಂತೂ ಸಪೋರ್ಟ್ ಇದೇ ಇರುತ್ತೆ, ನಿಮ್ಮೆಲ್ಲರ ಸಪೋರ್ಟ್ ಇದೆ ಅಂತ ತಿಳ್ಕೊತೀನಿ. ಎಸ್, ಖಂಡಿತವಾಗ್ಲೂ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಅವನು ಎಲ್ಲೂ ಅಭ್ಯಾಸ ಮಾಡಿಲ್ಲ. ಹೌದು, ಅದನ್ನು ಎಲ್ಲೂ ಅಭ್ಯಾಸ ಮಾಡಿಲ್ಲ. ತಿರ್ಗಾ ನಂತರ ನಮ್ಮ ಮುಂದೆ ಅವನು ಎಲ್ಲಿ ಹಾಡೂ ಇಲ್ಲ, ತೋರಿಸೂ ಇಲ್ಲ. ಅಂದರೆ ಯಾವ್ದಾದ್ರು ಪೂಜೆಗಳಲ್ಲಿ ಆಡ್ತಿದ್ದ ಅಷ್ಟೇ. ಬಟ್ ಅದಕ್ಕೂ ಅಷ್ಟು ನಾವು ಒತ್ತು ಕೊಟ್ಟಿಲ್ಲ, ಯಾಕಂದರೆ ಅದು ಇದು ಕೆಲಸಗಳಿರುತ್ತೆ, ಮನೆ ಪೂಜೆ ಅದು ಇರುತ್ತೆ ಅಂತ. ಬಟ್ ಅವನು ಇವತ್ತೇ ನಾನು ಸ್ಟೇಜ್ ಮೇಲೆ ಹಾಡಿದ್ದು ನೋಡಿದ್ದು ಇವತ್ತೇ ಫಸ್ಟ್ ಟೈಮ್. ಅವನ ಧ್ವನಿ ಅದ್ಭುತ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯುವರ್ ಪೇರೆಂಟ್ಸ್. ಅವನು ತುಂಬ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ, ತುಂಬ ಒಳ್ಳೆ. ಆ್ಯಂಡ್ ಇವತ್ತು ನಿಮ್ಮನ್ನು ನೋಡ್ತಾ ಇದ್ರೆ, ನೀವು ಮಾತಾಡೋದು ಕೇಳ್ತಾ ಇದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ. ನಿಮ್ಮ ತಂದೆ ತಾಯಿ ನಿಮ್ಮಿಬ್ಬರೂ ಅದ್ಭುತವಾಗಿ ಬೆಳೆಸಿದ್ದಾರೆ. ಆ ತಂದೆ ತಾಯಿಗಳಿಗೆ ನಾನು ನಮಸ್ಕರಿಸ್ತೀನಿ. ತಂದೆ ತಾಯಿಗಿಂತ ನಮ್ಮ ತಾತ ಅಜ್ಜಿ ಅದು ಎಲ್ಲರ ಭಾಗ್ಯದಲ್ಲೂ ಬರ್ದಿರಲ್ಲ. ಅಜ್ಜಿ ತಾತನವರ ಒಂದು ಏನಂತಾರೆ, ಆ ಬೆಳವಣಿಗೆಯಲ್ಲಿ ಅವರ ಯೋಗದಾನ. ಯಾಕಂದ್ರೆ ಮನೆಯಿಂದ ಹೊರಗೆ ಹೋಗ್ತೀವಿ ಅಂದರೆ ಮನೆಗೆ ಬರೋ ದಾರಿ ಕಾಯೋದು ನಮ್ಮ ಅಜ್ಜಿ ತಾತ ಅವರು. ಬ್ಯೂಟಿಫುಲ್. ತುಂಬ ಒಳ್ಳೆ ಧ್ವನಿ. ಹೌದು. ಆಮೇಲೆ ಅವನ ಗಾಯನ ಶೈಲಿ ತುಂಬ ಚಂದ, ತುಂಬ ಚೆನ್ನಾಗಿ ಹಾಡ್ತಾನೆ. ಅರಳು ಹುರಿದ ಹಾಗೆ ಮಾತಾಡೋದು ಅಂತೀವಲ್ಲ, ಇವನು ಅರಳು ಹುರಿದ ಹಾಗೆ ಇವನು ಗಂಟ್ಲಲ್ಲಿ ಸಂಗತಿಗಳು ಮೂಡಿಸ್ತಾನೆ. ಸೊ ಇವನಿಗೆ ದೇವರು ತುಂಬ ಶಕ್ತಿ ಕೊಡಲಿ, ಇವನಿಗೆ ಗೆಲುವು ಎಲ್ಲದರಲ್ಲೂ ಸಿಗಲಿ ಅಂತ ನಾವು ಹಾರೈಸ್ತೀವಿ. ನೀವು ಅವನಿಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀವಿ ಮೇಡಮ್. ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ನಮ್ಮ ಗಾನಸಿಂಚನ ವೇದಿಕೆಗೆ ಬಂದಿದ್ದಕ್ಕೆ, ಅವನಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಗಾಡ್ ಬ್ಲೆಸ್ ಯು ಬೋತ್. ಥ್ಯಾಂಕ್ ಯು. ಏಯ್, ಶಾಕ್ ಆಯ್ತಾ? ಶಾಕ್ ಆಗಿರಲೇಬೇಕು ಅಂತ ಮಾಡಿದ್ದಪ್ಪ. ಆದರೂ ಗಿರೀಶ, ಎಷ್ಟು ಸಂಸ್ಕಾರ ಇದೆಯಪ್ಪ ನಿಮ್ಮಲ್ಲಿ, ಅಣ್ಣ ತಮ್ಮದಿರಿಬ್ರಿಗೂ. ಎಷ್ಟು ಕಾಲೇಜ್ ಮಕ್ಕಳು ಕಾಲೇಜ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಎಲ್ಲೆಲ್ಲೋ ಹೋಗಿ ತೀರ್ಕೊಂಡು ಬರ್ತಾರೆ. ನೀನು ಅವರೆಲ್ಲರಿಗೂ ಮಾದರಿ ಆಗಬೇಕು, ನನ್ನಂಗೆ ಇರ್ರಿ ನೀವು ಅಂತ. ಕೊಡ್ರಿ ಚಪ್ಪಾಳೆ. ನೀನೇ ಹೌದಲ್ಲ, ನಿನಗೆ ನೀನೇ ಸಾಟಿ, ಬೇರೆ ಯಾರೂ ಇಲ್ಲ. ನನಗೆ ನಿನ್ನ ಹಾಡುಗಾರಿಕೆಯಲ್ಲಿ ನಾನು ಗಮನಿಸಿದ್ದೇನು ಗೊತ್ತಾ, ರಾಜ್ಕುಮಾರ್ ಅವರು ಹಾಡಾಡ್ತಿದ್ರೆ ಅಲ್ಲಿ ಗಿರೀಶನೂ ಇರ್ತಾನೆ, ರಾಜ್ಕುಮಾರು ಇರ್ತಾರೆ. ಇಲ್ಲಿ ಶಾಸ್ತ್ರಿಯವರು ಹಾಡ್ತಿದ್ರೆ ಅಲ್ಲಿ ಗಿರೀಶನೂ ಇರ್ತಾನೆ, ಶಾಸ್ತ್ರಿಯವರು ಕಾಣ್ತಿದ್ದಾರೆ. ಅಂದರೆ ಅದನ್ನು ಎಷ್ಟು ತನ್ನೊಳಗಡೆ ಅನುಭವಿಸಿ ಹಾಡ್ತೀಯ. ಬಟ್ ನಿನ್ನ ಬಿಡಲ್ವಲ್ಲ ನೀನು, ಅದು ಭಾಳ ಮುಖ್ಯ. ಅದೇ ನಿನ್ನ ಸ್ಪೆಷಾಲಿಟಿ ಅಲ್ವಾ. ಈ ಹಾಡಿದೆಯಲ್ಲ, ಇದು ಮೂಲಮಟ್ಟು ಜನಪದದ್ದೇ, ಏನೂ ಚೇಂಜಸ್ ಇಲ್ಲ, ಯಾವ ಚೇಂಜಸ್ಸು ಇಲ್ಲ. ಯಥಾವತ್ತಾಗಿ ಹಾಡನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಅಲಂಕಾರವನ್ನು, ಸಂಗೀತದ ಅಲಂಕಾರವನ್ನು ಮಾಡಿ ಶಾಸ್ತ್ರಿಯವರು ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಟ್ಟು ಈ ಹಾಡು ಎಷ್ಟು ಸೂಪರ್ ಡೂಪರ್ ಹಿಟ್ ಅಂದರೆ, ಕ್ಯಾಸೆಟ್ ಇತಿಹಾಸದಲ್ಲಿ, ಅವಾಗೆಲ್ಲ ಸಿ ಡಿಗಳು ಬರ್ತಿಲ್ಲ, ಕ್ಯಾಸೆಟ್ ಇತಿಹಾಸದಲ್ಲೇ ಎಷ್ಟು ಸಂಪಾದನೆ ಮಾಡಿದಂಥದ್ದು ಯಾವುದಾದ್ರೂ ಇತ್ತು ಅಂದರೆ ಅದು ಪ್ರೇಮಲೋಕದ ಬಿಟ್ಟರೆ ಇದ್ರ ವಿಚಾರ, ರೆವಿನ್ಯೂ ವಿಚಾರದಲ್ಲಿ ಹೇಳಬೇಕು ಅಂದರೆ ಇದೆ ಈ ಹಾಡೆ. ಶುಭವಾಗುತ್ತೈತಮ್ಮೋ ಹೆತ್ತೋರ ಪುಣ್ಯವು ಗುಟ್ಟಾಗಿ ಬಂತಮ್ಮೋ, ಮುತ್ತಂತ ಭಾಗ್ಯವ ಬಾಗಿಲಿಗೆ ದಂತಮ್ಮೋ. ದೇವರ ಗುಡ್ಡ ಬಂದು ಭಕ್ತಿಯಿಂದ ಶಿವನ ನೆನೆದು ಹಾಡಿ ಆಮೇಲೆ ನನಗೆ ಅನಿಸೋದೇನು ಗೊತ್ತಾ, ಕೆಲವು ಸರಿ ಜನಪದ ಹಾಡುಗಳನ್ನು ತಗೊಂಡಾಗ ಎರಡು ರೀತಿ ಭಾವನೆಗಳು ವ್ಯಕ್ತ ಆಗ್ತದೆ. ಒಂದು, ಈ ಜನಪದ ಕಾವ್ಯ, ಇದು ಇಡೀ ಕಾವ್ಯ, ಕೋರಣ್ಯ ನಿಡಮ ಅನ್ನೋದು ಸರಣೆ ಸಂಖ್ಯೆಮನ್ನು ಇಡೀ ಕಥೆಯನ್ನು ಹೇಳುವಂಥದ್ದು. ಸಿನಿಮಾಗೆ ತೊಗೊಂಡ್ಮೇಲೆ ಅದು ಪಾಪ್ಯುಲರ್ ಆದಮೇಲೆ ಈ ಹಾಡೆಲ್ಲಿ ಮಾಯ ಆಗ್ಬಿಡುತ್ತೋ ಅನ್ನೋ ಒಂದು ಆತಂಕ ಅಷ್ಟೇ. ಆದರೆ ಅದು ಹೆಂಗೆ ರಿವರ್ಸ್ ಆಯಿತು ಗೊತ್ತಾ, ಅದು ಈ ಹಾಡು ಬಂದ ಮೇಲೆ ಆ ಹಾಡುಗಳನ್ನ ಹುಡ್ಕೋಕೆ ಶುರು ಮಾಡಿದ್ರು. ಹಾಗೆ ನನ್ನ ಹಾಡಲ್ಲೂ ಕೂಡ ಹಂಗೆ ಆಯಿತು. ಆದಿಜ್ಯೋತಿ ಬನ್ನಿಯೋ ಹಾಡನ್ನು ಆಡಿದ್ಮೇಲೆ ಮಂಟೇಸ್ವಾಮಿ ಇದನ್ನು ವಿಚಾರಗಳನ್ನು ಕೆದ್ಕೋಕೆ ಶುರು ಮಾಡಿದ್ರು. ಸೊ ಇದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ. ಯಥಾವತ್ತಾಗಿ ಬಳಸಿದ್ದಕ್ಕೆ ಮನೋಹರ್ ಸರ್ಗೆ ಮತ್ತು ಆ ತಂಡಕ್ಕೆ ಧನ್ಯವಾದಗಳು ಅಲ್ವಾ. ಹೌದು ತಾನೆ, ಅದರಿಂದ ಒಂದಷ್ಟು ಜನಪದಕ್ಕೆ ಒಳ್ಳೆಯದೇ ಆಗಿದೆ ಅನ್ನೋದು ನನ್ನ ಮಾತಿನ
ಅರ್ಥ. ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡಂಥ ಆ ಸಿನಿಮಾ ತಂಡಕ್ಕೆ, ಒಳ್ಳೆ ರೀತಿ ಹಾಡ್ದಂಥ ನಿನಗೆ ಎಷ್ಟು ಚೆನ್ನಾಗಿ ಇವತ್ತು ಲೈವ್ಲಿಯಾಗಿ ಹಾಡಿದೆ, ಎಷ್ಟು ಅದ್ಭುತವಾಗಿ ಹಾಡಿದೆ. ಒಳ್ಳೇದಾಗಲಿ ಗಿರೀಶ, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ವೇಮ್ಗಲ್ ಸರ್. ಗಿರೀಶ್, ಹಾಂ ಸರ್. ಈಗ ನಗ್ತಾ ಇದೆಯಾ? ಟೆನ್ಷನ್ ಎಲ್ಲ ಹೋಯ್ತಲ್ಲ? ಹಾಂ ಸರ್. ಇವರು ನಮ್ಮ ನಾಡೋಜ ಒಡೆಪಿ ಕೃಷ್ಣ ಅವ್ರಿಗೆ ಗೊತ್ತಿದೆಯಾ? ಕೃಷ್ಣ ಸರ್ ಹೇಳಿದ್ರು, ಅವ್ರಿಗಾದ್ರೂ ಹೇಳಿದ್ರೆ ಹೋಗ್ಲಿ ಇಲ್ಲಿ ಬರ್ತಾ ಇರೋದು? ಇಲ್ಲ ಸರ್, ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ದೆ. ಅವರು ಸೆಕ್ರೆಟರಿ ಸರ್, ಅಷ್ಟು ಟಾಪ್ ಲೆವೆಲ್ ತುಂಬ ಕಾರ್ಯಕ್ರಮಗಳಿಗೆ ಅವರು ಪ್ರೋತ್ಸಾಹ ಕೊಡ್ತಾರೆ ಅಲ್ವಾ? ಹೌದು ಸರ್. ಒಡೆಪಿ ಕೃಷ್ಣ ಅವರು ತುಂಬ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಈಗ ನಿನ್ನ ಗಾಯನ ಇದೆಯಲ್ಲ, ಈ ಗಾನ ಸಿಂಚನದ ಮುಖಾಂತರ ಅದು ಇಡೀ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಸಂದೇಶ. ಅಯ್ಯೋ, ನಾವು ಸಹ ಸ್ವಲ್ಪ ಕೆಟ್ಟ ಹವ್ಯಾಸಗಳನ್ನ ಬಿಟ್ಟು ನಾವು ಗಾಯನದ ಕಡೆ ವಾಲಿದ್ರೆ ನಮಗೂ ಒಂದು ಒಳ್ಳೆಯ ವೇದಿಕೆಗಳು ಸಿಗುತ್ತೆ ಅಂತೇಳಿ. ಹೌದು ಸರ್. ಈ ಎಲ್ರಿಗೂ ಅದು ಒಂದು ಒಳ್ಳೆಯ ಮೆಸೇಜ್. ಅದು ನಿನ್ನಿಂದ ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಇಂಥ ಒಂದು ಪ್ರತಿಷ್ಠಿತ ವೇದಿಕೆ ಮೇಲೆ ಆಡೋದು ಅಂದರೆ ಅದು ಸುಲಭ ಅಲ್ಲ ಅಲ್ವೇ? ಹೌದು ಸರ್. ಸೊ ಅದರಲ್ಲೂ ನೀವು ಮೊದಲಿಂದ ಸಂಚಿಕೆಯಿಂದ ಸಂಚಿಕೆಗೆ ಹೆಚ್ಚಿಗೆ ಜನಪದ ಶೈಲಿ ಚಿತ್ರಗೀತೆಗಳನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ನೀನು ಅಲ್ವಾ? ಹಾಂ ಸರ್. ಆಡೋಕ್ಕೆ ಕಷ್ಟ ಆದರೂ ನೀನು ಪ್ರಯತ್ನ ಮಾತ್ರ ನೀನು ಬಿಟ್ಟಿಲ್ಲ. ಪ್ರಯತ್ನದಲ್ಲಿ ನಿನಗೆ ಸದಾ ಏನಂತೀರಿ ಜಯನೇ ಸಿಗ್ತಾ ಇದೆ ಅಲ್ವೇ? ಹಾಂ ಸರ್. ಒಳ್ಳೆಯದಾಗಲಿ ನಿನಗೆ. ನಂದು ಒಂದೇ ಇದು, ಈ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಜನಪದ ಹಾಡುಗಳನ್ನ ಹಾಡ್ಬೋದು, ನಾವು ಒಬ್ಬ ಗಿರೀಶ್ ನನಗೆ ಆಗ್ಬೋದು ಅನ್ನೋ ಒಂದು ಸಂದೇಶ ಅಂತೂ ಮುಟ್ಲಿ ಅಂತ ನಾನು ನಿನಗೆ ಶುಭ ಹಾರೈಸ್ತೀನಿ. ಧನ್ಯವಾದಗಳು. ಗಿರೀಶ, ಒಂದು ಬರೆದಿಟ್ಕೊಂಡಿದ್ದೆ, ಹೇಳೋದು ಮರ್ತುಬಿಟ್ಟೆ. ನಿನಗೆ ಸರ್ಪ್ರೈಸ್ ಕೊಡೋ ಕಥೆಲೆ ಅದು ಏನೋ ಭಾಳ ವಿಚಿತ್ರವಾದ್ದೊಂದು ಹೇಳಿದೆ ನೀನು. ಯಾವುದು? ಕೊಡುವಾಗಲೆಲ್ಲ ಕೊಡ್ತಾನಪ್ಪ ನಮ್ಮ ಶಿವ, ಅವನು ಒಲಿದರೆ ಕೊನರು ಕೊರಡಿ ಬಂಗಾರ. ಏನೋ ಅದು ಕೊರಡು ಕೊನರಿ ಕಣೋ, ಕೊನರು ಕೊರಡಿ ಅಂತೀರಿ, ಯಾವುದೋ ಕರಡಿ ಥರ ಇದೆ. ನಾನು ನೀನು ಆ ಗಡಿಬಿಡಿಯಲ್ಲಿ ಏನೋ ತಪ್ಪಾಗಿ ಹಾಡ್ದೆ ಅಂದ್ಕೊಂಡ್ರೆ ಇವನು ಈಗಲೂ ಅದನ್ನೇ ಹೇಳ್ತಾ ಇದ್ದಾನೆ. ಅದೇ ಥರನೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದೇ ಕೊರಡು ಕೊನರಿ. ಏನದು ಕೊರಡು ಕೊರಡು ಕೊನರಿ ಅಂದರೆ ಒಣಗಿರೋದು ಚಿಗರಿ ಅಂತ ಅಲ್ವಾ? ಉಲ್ಟೆ ಹೇಳ್ಬಿಟ್ಟಿದ್ದೀನಿ. ಚಿಗುರಿರೋದನ್ನು ಒಣಗಿಸ್ಬಿಟ್ಯಾ ನೀನು? ಸೊ ಗಡ್ಬಿಡಿ ಮಾಡಬೇಡ, ಸಾಹಿತ್ಯ ಬರ್ಕೊಳ್ಳುವಾಗ ಕರೆಕ್ಟಾಗಿ ಕೇಳಿ ಬರ್ಕೋ ಆಯ್ತಾ? ಓಕೆಪ್ಪ. ಆ್ಯಂಡ್ ಅದ್ಭುತವಾಗಿ ನುಡಿಸಿದ ವಾದ್ಯ ವೃಂದದವ್ರಿಗೆ ಒಂದು ಚಪ್ಪಾಳೆ ಬರಬೇಕು. ಅಯ್ಯೋ ವಿಧಿಯೇ ನೀ ಕೇಳು, ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಕೆಸ್ತೂರ್ ಗೋವಿಂದರಾಜು ಆನ್ ಸ್ಟೇಜ್ ಪ್ಲೀಸ್. ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು. ಕಣ್ಣಿಲ್ಲವೇ ನಿನಗೆ, ಕಣ್ಣಿಲ್ಲವೇ ಈ ಬಾಳು ನೋಡಲು ಕಣ್ಣಿಲ್ಲವೇ? ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು. ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು. ಕಣ್ಣಿಲ್ಲವೇ ನಿನಗೆ, ಕಣ್ಣಿಲ್ಲವೇ ಈ ಬಾಳು ನೋಡಲು ಕಣ್ಣಿಲ್ಲವೇ? ಕಣ್ಣಿಲ್ಲವೇ, ಕಣ್ಣಿಲ್ಲವೇ ಈ ಬಾಳು ನೋಡಲು ಕಣ್ಣಿಲ್ಲವೇ? ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು.
ಧನಿಕರಲ್ಲಿ ನಾನು ದುಡಿದು ಸಾಕಿದೆ ಮಗಳ ಅಂದು. ಧನಿಕರಲ್ಲಿ ನಾನು ದುಡಿದು ಸಾಕಿದೆ ಮಗಳ ಅಂದು. 101 ದೇವರ ನೆನೆದು 101 ದೇವರ ನೆನೆದು ನಾ ಪಡೆದೆ ಕಂದ ನಂದು. ನಾ ಪಡೆದೆ ಕಂದ ನಂದು. ಅಯ್ಯೋ ವಿಧಿಯೇ ನೀ ಕೇಳು. ಮಾಡಿದೆ ಮಗಳ ಮದುವೆ ಅವಳಾದಳು ಇಂದು ವಿಧವೆ. ಮಾಡಿದೆ ಮಗಳ ಮದುವೆ ಅವಳಾದಳು ಇಂದು ವಿಧವೆ. ಮುತ್ತೈದೆ ಭಾಗ್ಯವಿಲ್ಲದಾಯಿತು ಮುತ್ತೈದೆ ಭಾಗ್ಯವಿಲ್ಲದಾಯಿತು. ಕುಂಕುಮ ಹಣೆಯಲ್ಲಿ ಮರೆಯಾಯಿತು ಕುಂಕುಮ ಹಣೆಯಲ್ಲಿ ಮರೆಯಾಯಿತು. ಅಯ್ಯೋ ವಿಧಿಯೇ ನೀ ಕೇಳು ನಮ್ಮ ಮಗಳ ಈ ಗೋಳು. ಹಣೆಯಲ್ಲಿ ಏನು ಬರೆದ ಬ್ರಹ್ಮ ಇದು ಯಾವ ಜನ್ಮದಿ ಮಾಡಿದ ಕರ್ಮ. ಹಣೆಯಲ್ಲಿ ಏನು ಬರೆದ ಬ್ರಹ್ಮ ಇದು ಯಾವ ಜನ್ಮದಿ ಮಾಡಿದ ಕರ್ಮ. ಬಡವರಾಗಿ ಬದುಕೋದೆ ಗೋಳು ಬಡವರಾಗಿ ಬದುಕೋದೆ ಗೋಳು. ಮಗಳಿಗಾಯ್ತು ವಿಧವೆಯ ಬಾಳು ನಮ್ಮ ಮಗಳಿಗಾಯ್ತು ವಿಧವೆಯ ಬಾಳು. ಅಯ್ಯೋ ವಿಧಿಯೇ ನೀ ಕೇಳು ನಮ್ಮ ಮಗಳ ಈ ಗೋಳು. ಅಯ್ಯೋ ವಿಧಿಯೇ ನೀ ಕೇಳು ನಮ್ಮ ಮಗಳ ಈ ಗೋಳು. ಕಣ್ಣಿಲ್ಲವೇ ನಿನಗೆ ಕಣ್ಣಿಲ್ಲವೇ ಈ ಗೋಳು ನೋಡಲು ಕಣ್ಣಿಲ್ಲವೇ. ಕಣ್ಣಿಲ್ಲವೇ ನಿನಗೆ ಕಣ್ಣಿಲ್ಲವೇ ಈ ಗೋಳು ನೋಡಲು ಕಣ್ಣಿಲ್ಲವೇ. ಅಯ್ಯೋ ವಿಧಿಯೇ ನೀ ಕೇಳು ನಮ್ಮ ಮಗಳ ಈ ಗೋಳು. ಧನ್ಯವಾದಗಳು. ಅರ್ಚನಾ ಮ್ಯಾಮ್, ನಮ್ಮ ಕೆಸ್ತೂರ್ ಅವರು ವೇದಿಕೆ ಮೇಲೆ ಬಂದಾಗೆಲ್ಲ ವಿಭಿನ್ನವಾದಂತಹ ಹಾಡುಗಳನ್ನು ವೇದಿಕೆಗೆ ತರ್ತಾರೆ. ಇವತ್ತಿನ ಈ ಹಾಡಿನ ಬಗ್ಗೆ ನಿಮ್ಮ ಅನಿಸಿಕೆ? ಗೋವಿಂದರಾಜು ಮೇಡಮ್, ಕರ್ಣನಿಂದ
ಇವತ್ತು ಮಿಲ್ಟ್ರಿ ಆಫೀಸರ್. ಥ್ಯಾಂಕ್ ಯು ಮೇಡಮ್. ಸಕ್ಕದಾಗಿ ಕಾಣ್ತಾ ಇದ್ದೀರಿ. ಯಾವುದಾದ್ರೂ ನಿಜವಾಗ್ಲೂ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ರೋಲನೋ ಅಥವಾ ಯಾವ ಮಿಲ್ಟ್ರಿ ಕಮಾಂಡೋ ರೋಲ್ ಆ ಥರದ್ದೆಲ್ಲ ಆ್ಯಕ್ಚುಲಿ ನಿಮ್ಮ ಕೈಲಿ ಮಾಡಿಸ್ಬೋದು. ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಇವತ್ತು ಗೋವಿಂದರಾಜು ಯಾರೋ ಹೊಸಬ್ರನ್ನ ನೋಡ್ದಂಗೆ ಆಗ್ತಾಯಿದೆ ನನಗೆ. ಧನ್ಯವಾದಗಳು ಮೇಡಮ್. ತುಂಬ ಚೆನ್ನಾಗಿ ಹಾಡಿದ್ರಿ. ಈ ಥರ ಫೀಲ್ ಇರೋವಂಥ ಹಾಡುಗಳಂತೂ ಅದು ನೀವು ಯಾವಾಗಲೂ ನಿಮ್ಮ ಏನಂತಾರೆ ನಿಮ್ಮ ಫೋರ್ಟೆ ಅದು ಅಲ್ವಾ? ಹೌದು ಮೇಡಮ್. ಅದರಲ್ಲಿ ನಿಮ್ಮನ್ನು ಮೀರ್ಸೋರಿಲ್ಲ. ಅಯ್ಯೋ ಅದ್ಭುತವಾಗಿ ಹಾಡಿದ್ರಿ ಪ್ರಾರಂಭದಲ್ಲಿ ಮಾತ್ರ. ಆಮೇಲೆ ನೀವು ಅದಕ್ಕೆ ಉಪಾಯ ಕಂಡುಹಿಡ್ಕೊಂಡ್ರಿ, ಸಾಫ್ಟ್ ಮಾಡ್ಕೊಂಡ್ರಿ ಆ ಜಾಗ. ನೀ ಕೇಳು ಆ ಜಾಗ ಹಾಡುವಾಗ ಫಸ್ಟ್ ಒಂದೆರಡು ಸಲ ನಿಮಗೆ ಸ್ವಲ್ಪ ಗಂಟ್ಲು ಒಡಕು ಬಂತು. ಆಮೇಲೆ ನಿಮಗೆ ಅದ್ರ ಪ್ಲ್ಯಾನ್ ಗೊತ್ತಾಯಿತು ಅಲ್ವಾ? ಸಾಫ್ಟ್ ಮಾಡಿದ್ಮೇಲೆ ಅದು ತೊಂದರೆ ಹೋಯಿತು. ಎರಡನೇ ಚರಣ ಎಂಟ್ರಿ ಮಾತ್ರ ಸ್ವಲ್ಪ ಶಾರ್ಪ್ ಆಯಿತು. ನಾನ ತಗೊಂಡ್ರಲ್ಲ, ನನಗೆ ಇದು ಬಹುತ್ ಪ್ಯಾರ್ ಅದರದ್ದು ಚರಣನೇ ತಲೆಗೆ ಬರ್ತಾಯಿದೆ. ಅದು ಆ ಜಾಗ ಒಂದು ಮಾತ್ರ ಒಂದು ಸಣ್ಣ ಅದೊಂದೇ ಸ್ವರ ಶಾರ್ಪ್ ಆಯಿತು. ಬಿಟ್ಟರೆ ಇನ್ನೆಲ್ಲ ಪರ್ಫೆಕ್ಟ್ 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 ಅದ್ಭುತವಾಗಿ ಹಾಡಿದ್ರಿ. ಹೀಗೆ ಹಾಡ್ತಾ ಇರಿ ಗೋವಿಂದರಾಜು. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೇಮ್ಗಲ್ ಸರ್. ಗೋವಿಂದರಾಜು ಸರ್, ಕಳೆದ ಸಂಚಿಕೆಗಳಿಂದ ನಾವು ನಿಮ್ಮನ್ನು ನೋಡ್ತಾ ಇದ್ದರೆ ನೀವು ಎಲ್ಲದಕ್ಕೂ ಸೈ. ಏಡಿ ಕಾಯಿನ ತಂದು ವೇದಿಕೆ ಕೊಟ್ರಿ ಹೆಂಡ್ತಿಗೆ, ಆಮೇಲೆ ಅತ್ತೆನ ಚುಡಾಯಿಸಿದ್ರಿ ಇದೇ ವೇದಿಕೆನಲ್ಲಿ. ಹೌದಾ? ಹೌದೌದು. ಅತ್ತೆ ಅತ್ತೆ ಅಂತೇನೋ ಒಂದು ಹಾಡು ಅಲ್ವಾ? ಹೌದು ಸರ್. ಹಾಸ್ಯ ಪ್ರಸಂಗದ ಹಾಡುಗಳನ್ನು ಆಡೋಕ್ಕೂ ನೀವು ಸೈ, ಮತ್ತು ಪ್ಯಾಥೋ ಸಾಂಗ್ಸ್ ಆಡೋದಕ್ಕೂ ನೀವು ಸೈ. ಎಲ್ಲದರಲ್ಲೂ ಇದ್ದೀರಾ. ಫೀಲ್ ಕೊಟ್ಟು ತುಂಬ ಅಚ್ಚುಕಟ್ಟಾಗಿ ಆಡಿದ್ರಿ. ಇದು ಯಾರ್ದು ಸಾಹಿತ್ಯ ಗೊತ್ತಾಗಲಿಲ್ಲ ನನಗೆ ಸರ್. ಸಾಹಿತ್ಯ ಗೊತ್ತಿಲ್ಲ. ಹಾಡಿರೋರು ಮಳವಳ್ಳಿ ಮಾದೇವ ಸ್ವಾಮಿ ಹಾಗೂ ಛಾಯಾ ಅಮ್ಮ ಅವರು. ಓ, ಇದು ಸಿ ಡಿ ಆಗಿದೆಯಾ? ಹೌದು ಸರ್. ಇರ್ಬೋದು. ಹಾಗಾದರೆ ಭಾಳ ಚೆನ್ನಾಗಿ ಬಂತು. ಬಟ್ ನಿಮ್ಮದು ವೆರೈಟಿ ಸಾಂಗ್ಸ್ನ ಈ ಗಾನಸಿಂಚನ ವೇದಿಕೆಗೆ ಪರಿಚಯಿಸಿದ್ದ ಎಲ್ರಿಗೂ ನಾವು ಕಂಪೇರ್ ಮಾಡಿದ್ರೆ ನಿಮ್ಮದೇ ಹೆಚ್ಚಿಗೆ ಅಂತ ಒಂದು ವೈವಿಧ್ಯಮಯ ಗಾಯನದ ಮುಖಾಂತರ ನೀವೆಲ್ಲವನ್ನೂ ಆಡೋದಕ್ಕೆ ಸೈ ಅಂತ ನೀವು ನಿರೂಪಿಸ್ಕೊಂಡಿದ್ದೀರಿ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಸರ್, ನನಗೆ ತುಂಬ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಸಂತೋಷ ಆಗುವಂಥದ್ದು ಏನು ಅಂತಂದರೆ, ಅವರು ಕಾಂಪಿಟೇಷನ್ ಯಾವಾಗ ಒಂದು ಗಂಭೀರ ರೂಪ ಪಡ್ಕೊಳ್ತು, ಅವರ ಗಾಯನ ಶೈಲಿನೂ ಗಂಭೀರ ರೂಪಕ್ಕೆ ತಿರ್ಕೊಂಡಿದೆ. ಪ್ರಾರಂಭದ ದಿನಗಳಲ್ಲಿ ಎಲ್ಲ ಕಿಟ್ಲೆ ಮಾಡೋವಂಥದ್ದು, ಕಿತಾಪತಿ ಮಾಡೋವಂಥದ್ದು, ಆ ಥರ ಒಂದು ಲೈಟರ್ ನೋಟಿನ ಹಾಡುಗಳನ್ನು ಹಾಡ್ತಾಯಿದ್ರು. ಈಗೆಲ್ಲರೂ ಕಾಣಿಸುತ್ತೆ. ನಾವು ಅದೇ ಅಂದ್ಕೊಂಡಿದ್ದು, ಇವರು ಕುರಿ ಪ್ರತಾಪ್ ಥರ ಬರೀ ಹಾಸ್ಯನೇ ಮಾಡ್ಕೊಂಡಿರ್ತಾರೆ ಅನ್ನೋ ಅಂತ ಕಡೆವರೆಗೂ ಅಂತ ಅಂದ್ಕೊಂಡಿದ್ವಿ. ಅದೇ ಥರ ಹಾಡುಗಳೇ ನಿಮ್ಮ ಕಂಠದಿಂದ ಬರಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನೀವು ಸಂಚಿಕೆಯಿಂದ ಸಂಚಿಕೆಗೆ ಜಂಪ್ ಆಗ್ತಾ ಹೋಗಿ ಈ ಕಾಲಘಟ್ಟಕ್ಕೆ ಏನು ಕೊಡಬೇಕೋ ಅದನ್ನು ನೀವು ಕೊಡ್ತಾ ಇದ್ದೀರಾ. ಯಾಕಂದರೆ ಸರ್ ಒಂದೇ ಹಂಗೆ ಕೊಟ್ಟಿದ್ದೀರಿ ಸತ್ಗೆ ಯಾವಾಗ ಮನೆಗೆ ಇಲ್ಲ, ಹಾಗಂತ ಅಲ್ಲ ಗೋವಿಂದರಾಜು. ಯಾವುದೇ ಒಂದು ವಿಭಿನ್ನ ರಸ ಇರುವಂತಹ ಹಾಡನ್ನು ಹಾಡಿದ್ರು ಅದನ್ನು ಪರ್ಫೆಕ್ಟಾಗಿ ಹಾಡಿದ್ರೆ ನಮಗೆ ಹೇಳೋದಕ್ಕೇನೂ ಇರಲ್ಲ. ಹೌದು. ಬಟ್ ನಾವು ಕೇಳೋದೇನು ಅಂದರೆ ನಿಮ್ಮ ಧ್ವನಿಯಲ್ಲಿ ಇನ್ನೊಂದು ಸ್ವಲ್ಪ ಕಾಂಪಿಟೇಷನ್ ಕಷ್ಟ ಆದಮೇಲೆ ನಿಮ್ಮ ಧ್ವನಿಯಲ್ಲೂ ಆ ಕಷ್ಟದ್ದೆಲ್ಲ ಬರಬೇಕು ಅನ್ನೋದಷ್ಟೇ ಉದ್ದೇಶ. ನಾವು ಎಲ್ಲೂ ಸಂಗೀತ ಏನು ಕಲ್ತಿಲ್ಲ ಮೇಡಮ್. ಸುಮ್ಮನೆ ಅವಾಗಿಂದ ಅಪ್ಪ ತಾತ ಅವರು ಹಿಂಗೆ ಆಡ್ತಾ ಕೇಳ್ತಾ ಕಲ್ತ್ಕೊಂಡಿರೋದು. ಜ್ಞಾನ ಇರೋದೇ ಸಹ ಹಿಂಗೆ ಸುಮ್ಮನೆ ಹಂಗೆ ಒಲವಾಗಿದೆ ಮೇಡಮ್. ಯಾರ್ಯಾರು ಸಂಗೀತ ಕಲ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ ಅವರೆಲ್ಲ ಅದ್ಭುತವಾಗಿ ಹಾಡ್ತಿದ್ದೀರಿ. ಯಾಕಂದರೆ ನಿಮಗೆ ಸಂಸ್ಕಾರ ಇದೆ. ಸಂಗೀತದ ಸಂಸ್ಕಾರನೂ ಇರಬೇಕು. ಸಂಗೀತ ಕಲಿದೇನೆ ಸಂಸ್ಕಾರವೂ ಇಲ್ಲದೆ ಹೋದರೆ ಅವ್ರಿಗೆ ಖಂಡಿತವಾಗ್ಲೂ ಶ್ರುತಿ ಆಗಲಿ ತಾಳದ್ದಾಗಲಿ ಜ್ಞಾನ ಬರಲ್ಲ. ಎಷ್ಟೇ ಹೇಳ್ಕೊಟ್ರೂ ಬರಲ್ಲ, ಹಾಡಲಿಕ್ಕಾಗಲ್ಲ. ಸೊ ನೀವು ಶಾಸ್ತ್ರೀಯವಾಗಿ ಕಲಿಯದೆ ಹೋದ್ರೂ ನಿಮಗೆ ಆ ಸಂಗೀತದ ಸಂಸ್ಕಾರ ಇದೆ. ಅದು ತುಂಬ ಇಂಪಾರ್ಟೆಂಟ್ ಅದು. ಸೊ ನಿಮಗೆ ಆ ಸಂಸ್ಕಾರ ಉಂಟು, ಅದನ್ನು ಬೆಳೆಸ್ಕೊಂಡು ಹೋಗಿ. ಶುಭವಾಗಲಿ. ಥ್ಯಾಂಕ್ ಯು ಮೇಡಮ್. ಗೋವಿಂದರಾಜು, ಅದೇ ಮೇಡಮ್ ಹೇಳ್ದಾಗೆ ನಿಮ್ಮಲ್ಲಿ ಒಬ್ಬ ನಟ ಇದ್ದಾನೆ, ಒಬ್ಬ ಗಾಯಕ ಇದ್ದಾನೆ, ಒಬ್ಬ ಹಾಸ್ಯ ಪ್ರಸಂಗ ಮಾಡ್ತಕ್ಕಂಥ ವಿಶೇಷವಾದ ವ್ಯಕ್ತಿ ಕೂಡ ನಿಮ್ಮಲ್ಲಿ ಸೇರಿಕೊಂಡಿದ್ದಾನೆ. ಇವೆಲ್ಲರ ಸಮ್ಮಿಶ್ರಣವೇ ನೀವೊಂದು ಗಟ್ಟಿಯಾಗಿ ಇಲ್ಲಿ ನೆಲೆ ಊರ್ಕೊಂಡಿದ್ದೀರಾ. ಒಳ್ಳೆಯದಾಗಲಿ ನಿಮಗೆ. ಧನ್ಯವಾದಗಳು. ಮುನಿರಾಜು ಸರ್. ಗೋವಿಂದರಾಜು ಸರ್, ಹಿರಿಯರು ಒಂದು ಮಾತು ಹೇಳ್ತಾಯಿದ್ರು, ಅದು ಸತ್ಯ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಏನಂದರೆ
ಈ ಮಕ್ಕಳು ಜನಿಸಬೇಕಾದ್ರೆ ಗಂಧರ್ವರ ಸಂಚಾರ ನಡೀತಾ ಇರುತ್ತಂತೆ. ಗಂಧರ್ವರ ಸಂಚಾರ ನಡೀತಿರ್ಬೇಕಾದ್ರೆ ಆ ಮಗು ಜನನ ಆದರೆ, ಆ ಸಮಯದಲ್ಲಿ ಜನನ ಆದರೆ ಅವರು ಗಂಧರ್ವ ರೇಖೆಯಲ್ಲಿ ಹುಟ್ಟುತ್ತಾರೆ, ಅವರು ಸಂಗೀತಗಾರರೆಲ್ಲ ಆಗ್ತಾರೆ ಅಂತ ಹಿರಿಯರು ಯಾರೋ ಒಬ್ಬರು ಹೇಳಿದರು. ಹಾಗಾಗಿದೆ ನಿಮ್ಮ ವಿಚಾರದಲ್ಲಿ ಅಲ್ವಾ? ಸಂಗೀತ ಅಭ್ಯಾಸ ಮಾಡಿಲ್ಲ ಅಂತ ಹೇಳಿ ಆ ಗಂಧರ್ವರ ರೇಖೆಯನ್ನು ತಮ್ಮಲ್ಲಿ ಇಟ್ಕೊಂಡು ಬಂದಿದ್ದೀರಿ ಅಂತ ಅನಿಸುತ್ತೆ. ಒಳ್ಳೆಯದಾಗಲಿ, ಅದೊಂದು ಅದೃಷ್ಟ. ಆದರೆ ಅಭ್ಯಾಸ ಮಾಡಬಾರ್ದು ಅಂತೇನಿಲ್ಲ, ಅಭ್ಯಾಸ ಮಾಡಿದ್ರೆ ಇನ್ನಷ್ಟು ಒಳ್ಳೆಯದೇ ಅಲ್ವಾ? ಈ ಹಾಡು ಭಾಳ ರಾಗ ಸಂಯೋಜನೆ ವಿಚಾರ ಬಿಟ್ಟರೆ ಸಾಹಿತ್ಯದ ವಿಚಾರದಲ್ಲಿ ಬಂದಾಗ ತುಂಬ ಒಂಥರ ಕರುಳನ್ನು ಹಿಂಡುವಂಥ ಸಾಹಿತ್ಯ. ಆಡಿದೆ ಮಗಳ ಮದುವೆ, ಅವಳಾದಳು ಇಂದು ವಿಧವೆ, ಮುತ್ತೈದೆ ಭಾಗ್ಯವಿಲ್ಲದಾಯಿತು, ಮುತ್ತೈದೆ ಭಾಗ್ಯವಿಲ್ಲದಾಯಿತು, ಕುಂಕುಮ ಹಣೆಯಲ್ಲಿ ಮರೆಯಾಯಿತು, ಕುಂಕುಮ ಹಣೆಯಲ್ಲಿ ಮರೆಯಾಯಿತು. ಅಯ್ಯೋ ವಿಧಿಯೇ ನೀ ಕೇಳು ನಮ್ಮ ಮಗಳ ಈ ಗೋಳು. ಯಾವ ತಂದೆ ತಾಯಿ ಆದರೂ ಕೂಡ ಮಗಳು ಕಣ್ಣೆದುರಿಗೆ ವಿಧವೆ ಆಗೋದನ್ನು ನೋಡೋಕ್ಕೆ ಸಹಿಸೋಕ್ಕೆ ಸಾಧ್ಯನೇ ಇಲ್ದಿರೋಂಥ ಪ್ರಸಂಗ ಅದು ಅಲ್ವಾ? ಅದು ಆ ಥರದ ಹಾಡುಗಳನ್ನ ಕೇಳೋಕ್ಕೆ ಸ್ವಲ್ಪ ಕಷ್ಟ ಕೂಡ ಆಗತ್ತೆ ಅಲ್ವಾ? ಆದರೆ ಈ ಹೆಣ್ಮಕ್ಳು ಎತ್ತಿರೋರು ಏನು ಮಾಡ್ತೀರಿ? ಈಗ ಕಾಲ ಬದಲಾವಣೆ ಆಗಿದೆ. ಮದುವೆ ಆದ ತಕ್ಷಣವೇ ವಿಧವೆ ಆದ ತಕ್ಷಣವೇ ಹಾಗೆ ಇರಬೇಕು ಅಂತ ಹೇಳುವಂಥ ಅವತ್ತಿನ ಕಾಲ ಬೇರೆ, ಇವತ್ತಿನ ಕಾಲಕ್ಕೆ ಸ್ವಲ್ಪ ಬದಲಾವಣೆ ಆಗಬೇಕು ಅನ್ನೋದು ನನ್ನ ಮನಸ್ಸಿನ ಮಾತು. ನಮ್ಮ ಸಂಸ್ಕಾರ ಹೆಣ್ಮಕ್ಳಿಗೆ ಎಷ್ಟು ಕೊಟ್ಟಿದೆ, ನಾವು ಎಷ್ಟು ಒಳ್ಳೆಯ ಹೆಣ್ಮಕ್ಳನ್ನ ನೋಡ್ತೀವಿ ಅಂದರೆ ನಮ್ಮ ಸಂಸ್ಕೃತಿಲಿ, ನಮ್ಮ ಸಂಸ್ಕಾರದಲ್ಲಿ ನಾನು ಕಂಪೇರ್ ಮಾಡಲ್ಲ. ಆದರೆ ನಿಜವಾಗ್ಲೂ ಎಂಥ ಅದ್ಭುತವಾದ ಹೆಣ್ಮಕ್ಳು ನಮ್ಮಲ್ಲಿ ಇರ್ತಾರೆ ಅಂತಂದರೆ, ಒಂದು ಘಟನೆ ನಮ್ಮೂರಲ್ಲೇ ನಡೆದದ್ದು, ನನ್ನ ಕಣ್ಣೆದುರಿಗೆ ನಡೆದದ್ದು ಹೇಳ್ತೇನೆ. ಒಂದು ಹೆಣ್ಣುಮಗಳು, ಒಂದು ಗಂಡು, ನಮ್ಮೂರು ಗಂಡು, ಬೇರೆ ಊರಿನ ಹೆಣ್ಣು, ಮದುವೆ ಫಿಕ್ಸ್ ಆಯಿತು. ಮದುವೆ ಇನ್ವಿಟೇಷನ್ ಕೊಡಲಿಕ್ಕೆ ಹುಡುಗ ಗಾಡಿನಲ್ಲಿ ಹೋಗ್ತಿದ್ದ, ಆಕ್ಸಿಡೆಂಟ್ ಆಯಿತು, 2 ಕಾಲು ಹೊರಟೋಯ್ತು. ಉಳಿಯೋದು ಹೆಚ್ಚು ಅಂತ ಅಂದರು. ತಂದೆ ತಾಯಿ ಎಲ್ಲ ಇಲ್ಲ, ಬೇಡ, ಹುಡುಗನ ಕೊಡೋದು ಬೇಡ, ಇನ್ನು ಹೇಗೆ ನೋಡ್ಕೊಳ್ತಾನೆ, ಬೇಡ, ಹೆಣ್ಣು ಕೊಡೋದು ಬೇಡ ಅಂತ. ಆದರೆ ಆ ಹುಡುಗಿ ಏನಂತ ಹೇಳಿದ್ ಗೊತ್ತಾ? ನಾನು ಮದುವೆ ಆಗಿ ಸತ್ತಿದ್ದಿದ್ರೆ ಅವರು ಅಲ್ವಾ, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ, ಅವನು ಏನಾರು ಆಗಿರಲಿ ಅವನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಮಾಡಿಕೊಂಡ್ರು. ಈಗೂ ಆ ಕುಟುಂಬ ನಮ್ಮಲ್ಲೇ ಇದೆ, ನಮ್ಮ ಮನೆ ಹತ್ರನೇ ಇದ್ದಾರೆ. ಎಷ್ಟು ಒಳ್ಳೆಯ ಸಂಸಾರ ಹೌದು. ಆ ಮಹಾತಾಯಿ ನಿಜವಾಗ್ಲೂ ನಮ್ಮ ಹೆಣ್ಮಕ್ಳು ಎಂಥ ಹೆಣ್ಮಕ್ಳು ರೀ, ಕೊಡ್ರಿ ಚಪ್ಪಾಳೆ ಅವ್ರಿಗೆ. ಹಾಂ, ಎಂಥ ಸಂಸ್ಕಾರ. ಉದಾಹರಣೆ ಸಹಿತ ನಾನು ಹೇಳ್ತಾರೆ, ಕಣ್ಣು ಮುಂದೆ ನಡೆದ ಘಟನೆನ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋದು. ಈ ಥರದ ಹಾಡುಗಳು ಕೇಳಿದಾಗ ಹಂಗೆ ಅನಿಸ್ಬಿಡುತ್ತೆ. ಗೋವಿಂದರಾಜು, ನಿನಗೂ ಹೆಣ್ಮಗಳಿದ್ದಾಳಲ್ವ? ಆ ಥರದ್ದೆಲ್ಲ ಕಲ್ಪನೆ ಮಾಡಬಾರ್ದು, ಯೋಚನೆನೂ ಮಾಡಬಾರ್ದು. ಇಲ್ಲ ಸರ್, ಅಂದರೆ ಯಾಕೆ ಈ ಸಾಂಗು ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ತಾಯಿ ಬಗ್ಗೆನೂ ಆಡಿದ್ದೀವಿ, ತಂದೆ ಬಗ್ಗೆನೂ ಆಡಿದ್ದಾರೆ ಎಲ್ಲರೂ. ಈ ಥರ ಒಂದು ಸಾಂಗ್ ತೊಗೊಳ್ಳೋಣ ಅಂತ ತೊಗೊಂಡೆ. ಅಂದರೆ ಈ ಸನ್ನಿವೇಶ ಯಾರಿಗೂ ಬರೋದು ಬೇಡ, ಬೇಡ ಸರ್, ಸಾಕು, ಹಾಡಾಗಿದ್ದು ಬಿಡಲಿ ಅಷ್ಟೇ. ಅದೇ ಹಾಡಾಗಿ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ, ನಮ್ಮ ಸ್ಪರ್ಧಿಗಳು ಅವರೇ ಕಾಂಪಿಟೇಟರ್ ಆಗಿ ತಗೊಂಡು ಬಹಳಷ್ಟು ಸುಮಧುರವಾದಂತಹ ಗೀತೆಗಳನ್ನು ವೇದಿಕೆ ಮೇಲೆ ತಗೊಂಡು ಬಂದಿದ್ದಾರೆ. ಮತ್ತಷ್ಟು ಗೀತೆಗಳನ್ನು ಕೇಳುವಂತಹ ತವಕ ನಿಮ್ಮಲ್ಲಿದೆ ಅಂತ ನನಗೆ ಗೊತ್ತು. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ.
ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹು ಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹು ಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ